ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ. ಇದು ನಮ್ದು ಓನ್ ಪ್ರಾಪರ್ಟಿ. ಇದು ಬಂದು ಬೇಗೂರ್ ಹತ್ರ ಇದೆ. ಬೇಗೂರಿಂದ ಈ ಚಿಕ್ಕ ಬೇಗೂರು ಬರುತ್ತಲ್ಲ, ಅಲ್ಲಿ ನಿಯರ್ ಅಲ್ಲಿ ಇದೆ ಪ್ರಾಪರ್ಟಿ. ಬನ್ನಿ ಒಳಗಡೆ ತೋರಿಸ್ತೀನಿ. ರೋಡ್ ಬಂದು 25 ಫೀಟ್ ಇದೆ. ಸೈಟ್ ಮೆಜರ್ಮೆಂಟ್ ಬಂದು 30-44.5 ಬರುತ್ತೆ. ಅದರಲ್ಲಿ ನಾವು ಅರ್ಧ ಪಾರ್ಕಿಂಗ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ಮನೇಲಿ 7 ಮನೆ ಬರುತ್ತೆ. ಮತ್ತು ಓನರ್ ಪ್ಲಸ್ ರೆಂಟೆಡ್ 6 ಮನೆ ಬರುತ್ತೆ. ಮತ್ತು ಅದರ ಓನರ್ ಬಿಟ್ಟು 1 ಲಕ್ಷ ಬಾಡಿಗೆ ಬರುತ್ತೆ. 7 ಮನೆಗೂ ನಾವು ಸಪ್ರೇಟಾಗಿ ಗ್ಯಾಸ್ ಕಲೆಕ್ಷನ್ ಕೊಡಿಸಿದ್ದೀವಿ. ಮತ್ತು MS ನಾವು ಹೆವಿ ಗೇಜಲ್ಲಿ ಎಲ್ಲ ಇದು ಮಾಡಿದ್ದೀವಿ. ಬನ್ನಿ ಒಳಗಡೆ. ಫಸ್ಟ್ ಫ್ಲೋರ್ ಬಂದು ರೆಂಟೆಡ್ ಹೌಸು. ಇದೆಲ್ಲ ನಾವು ಗ್ಲಾಡಿಂಗ್ ಎಲ್ಲ ಇದು ಗ್ರಾನೈಟಲ್ಲೇ ಮಾಡಿದ್ದೀವಿ. ಮತ್ತು ಪಿಲ್ಲರ್ಗಳು ಇದೆಲ್ಲ ಗ್ರಾನೈಟಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತು ಎಲ್ಲ ಪ್ಯಾಸೇಜ್ಗಳೆಲ್ಲ ಸಹ ಗ್ರಾನೈಟಲ್ಲಿ ಯೂಸ್ ಮಾಡಿದ್ದೀವಿ. ಸಂಪ್ ಬಂದು ನಮಗೆ ಹತ್ತತ್ರ ನಮಗೆ 14,000 ಲೀಟ್ರ್ ಇಡಿಸುತ್ತೆ. ಇದು ಕಾವೇರಿ ಯಾವಾಗಲೂ ಬರ್ತಾ ಇದೆ, ನಾವು ಖಾಲಿನೇ ಆಗ್ತಾಯಿಲ್ಲ, ಆ ಥರ ನೀರು ಯೂಸ್ ಮಾಡ್ತಾಯಿದ್ವಿ. ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು. ಇದು ರೆಂಟಿಗೆ. ಕಿಚನ್ ಎಲ್ಲ ಸ್ಲ್ಯಾಬ್ ಯೂಸ್ ಮಾಡಿದ್ವಿ. ಒಂದು ಇದು ಕಾಮನ್ ಬಾತ್ರೂಮು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಗಳು ಇಲ್ಲಿ ಕೊಟ್ಟಿದ್ದೀವಿ ಸೆಂಟ್ರಲ್ಲಿ. ಮತ್ತು 2 ಕಡೆ ರೂಮ್ ಇದೆ. ಈ ಕಡೆ ಒಂದು ಬೆಡ್ರೂಮ್ ಇದೆ, 10x9 ಇದು. ಈ ಕಡೆನೂ 10x9 ಇದುವೆ. ಈ ಬೆಡ್ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋಣ. ಅದು ಇದು ಫ್ಲೋರಿಂಗ್ ಎಲ್ಲ ಇದಕ್ಕೆ ವೆಟ್ರಿಫೈಡ್ ಯೂಸ್ ಮಾಡಿದ್ದೀವಿ. ಓರಿಯೆಂಟ್ ಕಂಪ್ನಿ ವೆಟ್ರಿಫೈಡ್, ತುಂಬ ಚೆನ್ನಾಗಿದೆ. ಮತ್ತು ನಾವು ಸ್ಟೆಪ್ಸಿಗೂ ಬ್ರೌನ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ವಿ. ಮತ್ತು ರೈಸರ್ ಬಂದು ನಾವು ವೈಟ್ ಕಲರ್ ಚೂಸ್ ಮಾಡಿದ್ವಿ. ಅದು ತುಂಬ ಲುಕ್ ಬರುತ್ತೆ ಅಂತ ಹೇಳಿದರು, ಅದರಿಂದ ಇದು ಮಾಡಿದ್ವಿ. ಮತ್ತು ಪ್ಯಾಸೇಜ್ ಎಲ್ಲ ನೀವು ನೋಡ್ಬೋದು, ಎಲ್ಲ ಗ್ರಾನೈಟ್. ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಗ್ಲೋಸಿ ಬರೋಲ್ಲ. ಮತ್ತು ಈ ಸೈಡ್ ಇದೆಲ್ಲ 20 mm ಗ್ರಾನೈಟ್ ಯೂಸ್ ಮಾಡಿದ್ವಿ. ಇದು ಓನರ್ ಮನೆ ಇದು. ಇದಕ್ಕೆ ಐಸ್ ವೈಟ್ ಅಂದ್ಬಿಟ್ಟು ಗ್ರಾನೈಟ್ ಇದು, ಐಸ್ ವೈಟ್ ಇದು ತುಂಬ ಚೆನ್ನಾಗಿದೆ, ಹಾರ್ಡಿದೆ. ಮತ್ತು ಡೋರ್ಸ್ ಎಲ್ಲ ನಾವು ಬರ್ಮಾ ಬಾರ್ಡ್ರು ಇದು ಟೀಕ್ವುಡ್ ಯೂಸ್ ಮಾಡಿದ್ವಿ. ಡೋರು ಮತ್ತು ಪೂಜಾ ರೂಮು. ಮತ್ತು ಇದು ವಾಸ್ತು ಪ್ರಕಾರನೇ ಇದೆ. ಇದು ದೇವ ಮೂಲೆ. ಇದು ಅಡುಗೆ ಮನೆ ಬಂದು ಅಗ್ನಿ ಮೂಲೆಯಲ್ಲಿದೆ. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುತ್ತೆ. ದೇವ್ರ ಮನೆ ನೋಡ್ಬೋದು. ಇದರಲ್ಲಿ ಟೀಕ್ವುಡ್ ಯೂಸ್ ಮಾಡಿದ್ವಿ. ಮತ್ತು ಎಲ್ಲ ಫಿಟ್ಟಿಂಗ್ಸ್ ಇದೆಲ್ಲ ಆಂಟಿಪೀಸ್ಗಳೇ ಯೂಸ್ ಮಾಡಿರೋದು. ಎಲ್ಲಕ್ಕೆ ಯಾವುದು ನಾವು ಬ್ರಾಸು ಇದೆಲ್ಲ ತೊಗೊಂಡಿಲ್ಲ. ಇದು ಇನ್ನೊಂದು ಬೆಡ್ರೂಮ್ ಇದು. ಇದು ನಾವು ಬೋರ್ಡು 21 mm ತೊಗೊಂಡಿದ್ದೀವಿ. ಪ್ಲೇ ಬಂದು 18-19 ಇರ್ತಿ, 21 mm ತೊಗೊಂಡು ಸ್ಲೈಡಿಂಗ್ ಇದು ಮಾಡಿದ್ವಿ ಇದಕ್ಕೊಂದು. ಮತ್ತು ಸೀಟೆಲ್ಲ ಟೀಕ್ವುಡ್ ಗ್ಲಾಸಿ ಯೂಸ್ ಮಾಡಿದ್ವಿ. ಅದು ಸ್ವಲ್ಪ ರಿಚ್ ಲುಕ್ ಬರುತ್ತೆ ಅಂದ್ಬಿಟ್ಟು ನಾವು ಅದನ್ನು ಯೂಸ್ ಮಾಡಿದ್ವಿ. ಮತ್ತು ಕಿಚನಿಗೆ ಸ್ಟೋರೇಜು ಅಷ್ಟೇ, ಎಲ್ಲ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಮತ್ತು ಇಲ್ಲೂ ಸ್ಟೋರೇಜು, ಮತ್ತು ಈ ಬ್ಯಾಸ್ಕೆಟ್ಸು ಇವೆಲ್ಲ ಯೂಸ್ ಮಾಡಿದ್ದೀವಿ.
ಇಲ್ಲಿನ್ನೂ ಡೋರ್ ಬಂದಿಲ್ಲ, ಅದಿನ್ನೂ ನಡೀತಾ ಇದ್ದಾವೆ. ನಾಳೆ ಎಲ್ಲ ನಾಳೆ ಫಿಟ್ಟಿಂಗ್ ನಡೀತದೆ. ಮತ್ತು ಇದಕ್ಕೊಂದು ಬಾಲ್ಕನಿ ಇದೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟು, ಕೆಲವೊಂದು 3 ಫೀಟ್ ಎಲ್ಲ ಅಗಲ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಸ್ಪೇಸ್ ಬಿಟ್ಟಿದ್ದೀವಿ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಬರುತ್ತೆ ಇಲ್ಲಿ. ಬಾಲ್ಕನಿ ಎರಡು ಇದೆ, ಇನ್ನೊಂದು ಆ ಕಡೆ ಇದೆ. ಮತ್ತು ಈಗ ಹಾಲ್ಗೆ ಒಂದು ಕಾಮನ್ ಬಾತ್ರೂಮ್ ಯೂಸ್ ಮಾಡಿದ್ವಿ. ಮತ್ತು ವಾಶ್ ಮಿಷನ್ ಪಾಯಿಂಟು ಎಲ್ಲ ಪ್ರೊವೈಡ್ ಮಾಡಿದ್ವಿ. ಮತ್ತು ಕಾಮನ್ ಬಾತ್ರೂಮ್ ಒಂದು. ಟಿ ವಿ ಕ್ಯಾಬಿನೆಟ್ ಅಷ್ಟೇ, ಅದು ನಾವು ಟೀಕ್ವುಡ್ ಕಲರಲ್ಲೇ ಲ್ಯಾಮಿನೇಟ್ ಸೀಟ್ ಯೂಸ್ ಮಾಡಿಬಿಟ್ಟು ಗ್ಲಾಸ್ ಯೂಸ್ ಮಾಡಿದ್ದೀವಿ. ಮತ್ತು ಅದು ವೈಟು ಮತ್ತು ಅದಕ್ಕೆ ಕಾಂಬಿನೇಷನ್ಗಳು ಅಂತ 2 ಥರ ಕಲರ್ ಯೂಸ್ ಮಾಡಿದ್ವಿ. ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿಲ್ಲ, ಇದಕ್ಕೆಲ್ಲ ಓಪನ್ ಆ್ಯಂಡ್ ಕ್ಲೋಸ್ ಇದು ಯೂಸ್ ಮಾಡಿದ್ವಿ. ಮತ್ತು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ವಾಲ್ ಪೇಪರಲ್ಲೆಲ್ಲ ಯೂಸ್ ಮಾಡಿದ್ವಿ. ಬಾಲ್ಕನಿನೂ ಸ್ವಲ್ಪ ದೊಡ್ಡದೇ ಸ್ಪೇಸ್ ಆಗಿ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಒಂದು ಸೋಫಾ ಟಿಪಾಯ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ದೊಡ್ಡದು ಮಾಡಿದ್ವಿ. ಟಫನ್ ಗ್ಲಾಸ್ ಹಾಕಿದ್ವಿ, ಅದಕ್ಕೆ ಸೇಫ್ಟಿ ಗ್ರಿಲ್ಸ್ ಬದಲು. ಮತ್ತು ಬನ್ನಿ ಮೇಲ್ಗಡೆ ರೆಂಟ್ ಹೌಸ್ ಒಂದು ತೋರಿಸ್ತೀನಿ. ಈ ಸಿಂಗಲ್ ಬೆಡ್ರೂಮ್ ಎಲ್ಲ ಬಂದುಬಿಟ್ಟಿದ್ದಾರೆ. 3 ಸಿಂಗಲ್ ಬೆಡ್ರೂಮು ಫಿಲ್ ಆಗಿಬಿಟ್ಟಿದೆ. ಒಂದು ವೀಕಿಗೆ ಫಿಲ್ ಆಗಿದೆ. ಇದು ಡಬಲ್ ಬೆಡ್ರೂಮ್. ಇದು ರೆಂಟ್ಗೆ ಮತ್ತು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ವಿ. ಎಲ್ಲ ವಿತ್ ವಾರ್ಡ್ರೋಬ್ ಎಲ್ಲ ಇದೆ. ಇದೊಂದು ಬೆಡ್ರೂಮ್ ಬರುತ್ತೆ. ಇದು ಟೀಕ್ವುಡ್ ಫಿನಿಶಿಂಗ್ಗೆ ಎಲ್ಲ ಇದು ಮಾಡಿದ್ವಿ. ಮತ್ತು ಪೂಜಾ ರೂಮು, ಇದಕ್ಕೆ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ವಾಷಿಂಗ್ ಮಿಷಿನ್ಗೆ ಒಂದು ಪ್ಯಾಸೇಜ್ ಮಾಡಿದ್ವಿ. ಬಾಲ್ಕನಿ. ಅದೊಂದು ಮಾಸ್ಟರ್ ಬೆಡ್ರೂಮು. ಇದು ಲಾಸ್ಟ್ ಫ್ಲೋರು ಮತ್ತು ಟ್ಯಾಂಕ್ ರೂಮು. ಇದು ನಾವು ಬಾಡಿಗೆ ಕೊಟ್ಬಿಟ್ಟಿದ್ದೀವಿ. ಆಲ್ರೆಡಿ 13,000ಗೆ ಬಂದಿದ್ದಾರೆ. ಟೆರೆಸ್ಸು ಇನ್ನೂ ಮೇಲೆ ಇದೆ. ಮತ್ತು ಮೀಟ್ರ್ ಪ್ರತಿಯೊಂದಕ್ಕೂ ನಾವು ವಾಟ್ರದ್ದು ಮೀಟ್ರ್ ಬಿಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ 7 ಮೀಟ್ರ್ಗಳು ಹಾಕಿದ್ದೀವಿ. ಅದು ಕಾವೇರಿ ಕಂಪ್ನಿದು. ನಾವು 7 ಮನೆ ಇರೋದ್ರಿಂದ 2 ಟ್ಯಾಂಕ್ ಯೂಸ್ ಮಾಡಿದ್ವಿ. ಮತ್ತು ಕೆಳಗಡೆ 14,000 ಲೀಟ್ರ್ ಮತ್ತು ಇಲ್ಲೊಂದು 2,000 ಲೀಟ್ರ್ ಬೇಜಾನಾಗುತ್ತೆ. ಇಲ್ಲಿ ನಿಯರಲ್ಲಿ ಕೂಡ್ಲಿಗೇಟ್ ಬರುತ್ತೆ, ಮೆಟ್ರೋ ಸ್ಟೇಷನ್.
ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಬೇಗೂರು, ಈ ಸೈಡು. ಇದು ಪ್ರಾಪರ್ಟಿ ಬಂದು ಬೆಂಗಳೂರು ಸೌತಿಗೆ ಸೇರುತ್ತೆ. ಹೊಸೂರು ರೋಡ್ ಮೇಯ್ನ್ ರೋಡಿಗೆ ಹತ್ರ. ಕೂಡ್ಲಿಗೆಟ್ಟಿಂದ ಆದರೆ 1 ಕಿಲೋಮೀಟ್ರು. ಆದರೆ ಈ ಕಡೆ ಬೊಮ್ಮನಹಳ್ಳಿ ಕಡೆಯಿಂದಾದ್ರೆ ಈಗ ಬರ್ಬೋದು. ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ. ಈ ಪ್ರೈವೇಟ್ ಲ್ಯಾಂಡ್ ಅವ್ರ ಹತ್ರ ರೋಡ್ ಕೇಳ್ತಾ ಇದ್ದಾರೆ. ಅದಾಯಿತು ಅಂದರೆ ಕೂಡ್ಲಿಗೆಟ್ಟಿಗೆ 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಪ್ರಾಪರ್ಟಿ ನೋಡಿದ್ರಲ್ಲ, 30-44.5 ಬರುತ್ತೆ. 1335 ಅಡಿ. ಯಾರು ಇಷ್ಟ ಆಗಿದರೆ ನೀವು ಡೈರೆಕ್ಟಾಗಿ ಬಂದು ನಾವು ಅಲ್ಲಿ ಡಿಸ್ಪ್ಲೇ ಇರುತ್ತೆ ನನ್ನ ನಂಬರು. ನೀವು ಡೈರೆಕ್ಟಾಗಿ ಬಂದು ಫೋನ್ ಮಾಡಿಬಿಟ್ಟು ಅಪ್ರೋಚ್ ಮಾಡ್ಬೋದು. ನಾವು ಸ್ವಂತ ಮನೆ ಥರನೇ ಕಟ್ಟಿದ್ದೀವಿ. ನಾವು ಯಾವುದೂ ಡಿಲೇ ಮಾಡಿಲ್ಲ. 1.5 ವರ್ಷ ನಾವು ಟೈಮ್ ತೊಗೊಂಡು ಕಟ್ಟಿರೋದು ನಾವು. ತುಂಬ ಕ್ಯೂರಿಂಗ್ ಮಾಡಿದ್ದೀವಿ. ಎಲ್ಲೂ ಒಂದು ಕ್ರ್ಯಾಕ್ ಅನ್ನೋದಿಲ್ಲ. ಈಗ 1 ವೀಕ್ ಆಗಿದೆ ನಾನು ಇದಾಗಿ ಕೆಲಸಗಳು ಮುಗಿದು. ಆಲ್ರೆಡಿ 3 ಬಾಡಿಗೆ ಮನೆಗಳು ಫಿಲ್ ಆಗಿದೆ. ಅದು ಸಿಂಗಲ್ ಬೆಡ್ರೂಮ್ಗಳು 13,000 ಸಾವಿರ ಕೊಟ್ಟಿದ್ದೀನಿ. ಇನ್ನು ಈಗ ಡಬಲ್ ಬೆಡ್ರೂಮ್ಗೂ ಈಗ ಫಿಲ್ ಆಗ್ತಾವ್ರೆ. ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಓನರ್ ಮನೆ ಒಂದು ಹಾಗೆ ಇಟ್ಕೊಂಡಿದ್ದೀನಿ. ನೀವು ಯಾರು ಇಷ್ಟ ಇದ್ದರೆ, ಪ್ರಾಪರ್ಟಿ ತೊಗೊಳ್ಳೋ ಇಷ್ಟ ಇದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.